ನೋಡಿ ಪೆಟ್ಟಿ ಅಂಗಡಿ ಕೂತ್ಕೊಳ್ಳಿ ಅಲ್ಲೇ ಪೆಪ್ರಮೆಂಟ್ ಇದೆಯಾ? ನಿಮ್ಮ ಫೇವ್ರೇಟ್ ಮಿಂಡೋಳಿ ಪೆಪರ್ಮೆಂಟ್. ಇಲ್ಲಿ ಕಳೆದೋಗ್ಬಿಟ್ಟಿದಿರಲ್ಲ. ಇದನ್ನೆಲ್ಲ ನೋಡಿ ನಾನು ತುಂಬಾ ಹಿಂದಕ್ಕೆ ಹೋಗ್ಬಿಟ್ಟೆ. ನನ್ನ ಬಾಲ್ಯಕ್ಕೆ ಹೊಟ್ಟೋದೆ. ಈ ಒಂದ್ ಪಿಪರ್ಮೆಂಟ್ಗೋಸ್ಕರ, ಒಂದ್ ಮಿಠಾಯಿಗೋಸ್ಕರ ಅಪ್ಪನ ಎಷ್ಟು ಬೋಳೈಕೋತಿದ್ವಿ ಗೊತ್ತಾ? ಅವೇನ್ ತುಂಬಾ ಬಡವ್ರು ಅಂತ ಅಲ್ಲ, ಆದ್ರೆ ಆಗಿನ ಕಾಲನೇ ಆಗಿತ್ತು. ಎಲ್ಲರ ಹತ್ರನೂ ದುಡ್ಡು ಓಡಾಡ್ತಿರ್ಲಿಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತೃಪ್ತಿಯಾಗಿರ್ಬೇಕು ಅಂತಿದ್ರು. ಹೇಳಿ ಕೇಳಿ ಅಪ್ಪ ಮೇಷ್ಟ್ರು ಇದನ್ನೆಲ್ಲ ತಿನ್ಬೇಡಿ, ಹಲ್ಲು ಹಾಳಾಗುತ್ತೆ ಅಂತ ಗದರ್ತಿರೋ. ಇದಕ್ಕೋಸ್ಕರ ನಾವು ಸತ್ಯಾಗ್ರಹ ಮಾಡ್ತಿದ್ವಿ. ಅದಕ್ಕೆ ಅಮ್ಮ ಸಪೋರ್ಟ್ ಬೇರೆ. ಇಂಥ ಚಿಕ್ಕ ಚಿಕ್ಕ ವಿಷಯನೇ ತುಂಬಾ ಖುಷಿ ಕೊಡ್ತಿತ್ತು. ಇರೋದ್ರಲ್ಲೇ ತೃಪ್ತಿಯಾಗಿರ್ತಿದ್ವಿ. ಆಗಿನ ಕಾಲ ಬೇರೆನೆ. ಅಪ್ಪ ತಂದ್ಕೊಡೋವರೆಗೂ ನಾವು ಬಿಡ್ತಾನೆ ಇರ್ಲಿಲ್ಲ. ಆಮೇಲೆ ನಮ್ಮ ಹಟ್ಟಕ್ಕೆ ಸೋತೋಗಿ ಅಪ್ಪ ತಂದ್ಕೊಡೋರು, ಸ್ವಲ್ಪ ಜಾಸ್ತಿನೇ ತಂದ್ಕೊಡೋರು. ಅದನ್ನ ಇಡೀ ದಿನ ಇಟ್ಕೊಂಡು ತಿನ್ನೋ ಖುಷಿ ಇದೆಲ್ಲ ಗೊತ್ತವರೆ, ಅದು ಬೇರೆನೆ. ಅದೆಲ್ಲಾನು ಕಣ್ಣೆದುರು ಬಂದು ಹೋಯ್ತು. ಆ ಅಂಗಡಿ, ಆ ರಸ್ತೆ, ಅಪ್ಪನ ಹಳೆ ಸೈಕಲ್ಲು. ಅವ್ರ ಸೈಕಲ್ ಮೇಲೆ ಹಿಂದ್ಗಡೆ ಸ್ಟ್ಯಾಂಡ್ ಮೇಲೆ ಕುತ್ಕೊಂಡು ನಾನು ಹೋಗ್ತಿದ್ದೆ ಗೊತ್ತಾ? ಆ ದಿನಗಳೆಲ್ಲ ಬೇರೆನೆ ನಿಜವಾಗ್ಲು. ಕೆಲವು ನೆನ್ಗಳು ಹಾಗೆ ಅಲ್ವಾ, ಎಷ್ಟೇ ವರ್ಷ ಆದ್ರೂ ಅದು ಬಣ್ಣ ಮಾರಲ್ಲ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಕೊಡ್ಸೋದಕ್ಕಂತಲ್ಲ, ಆ ಹಳೆ ನೆನ್ಕೊಳ್ಳೋಣ ಮತ್ತೆ ನೆನ್ಪು ಮಾಡಿಸೋದಕ್ಕೆ. ನಾನು ಮತ್ತೆ ಆ ಪುಟ್ಟ ಭೂಮಿಕಾ ಆಗೋದು. ಅದೇ ಮಜಾ ಅಲ್ವ ಭೂಮಿಕಾ. ನಾವು ಕೆಲವೊಮ್ಮೆ ಸ್ವಲ್ಪ ಹೊತ್ತಾದರೂ ಮಕ್ಕಳಾಗಿದ್ಬಿಡ್ಬೋದು. ಆಗ ಮನಸ್ಸು ರಜೆ ತಗೊಳುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನನಗೊಂದೊಂದ್ಸತಿ ಅನ್ಸುತ್ತೆ ನಾವು ಮಕ್ಕಳಾಗೆ ಇದ್ಬಿಡ್ಬೇಕು ಅಂತ ಅಲ್ವಾ? ಮೊದಲು ಹೋಳಿಗೆ. ಓಕೆ ಓಕೆ, ಬೇಳೆ, ಆಮೇಲೆ ಬೆಲ್ಲ. ಓಕೆ, ಬೆಲ್ಲ. ನಾನು ಹೆಲ್ಪ್ ಮಾಡ್ತೀನಿ. ನೀವು ಸುಮ್ಮನೆ ಕೂತ್ಕೊಳ್ಳಿ ಭೂಮಿಕಾ, ನಾ ಮಾಡ್ತೀನಿ. ಅಲ್ಲ ಗೌತಮರೇ, ಫಸ್ಟ್ ನೀರ್ ಹಾಕಿ ಕಲಿಸ್ಬೇಕು, ಆಮೇಲೆ ಎಣ್ಣೆ ಹಾಕ್ಬೇಕು. ಅದು ನಿಮ್ ಕಡೆ, ನಮ್ ಕಡೆ ಹಿಂಗೆ ಮಾಡೋದು. ನೋಡ್ರಿ, ನೀವು ಯಾವತ್ತಾದ್ರೂ ಅಡುಗೆ ಮಾಡ್ಬೇಕಾರೆ ನಾನು ಹಿಂದೆ ನಿಂತ್ಕೊಂಡು ಡಿಸ್ಟರ್ಬ್ ಮಾಡಿದ್ದೀನ? ಇಲ್ಲ ತಾನೆ? ತುಟ್ಟಕ್ಕೆ ಬಿಟ್ಟಿಕನ್ಬಾರ್ದು, ಸುಮ್ಮನೆ ನೋಡ್ಬೋದು. ನೋಡ್ರಿ, ಈ ಹೋಳಿಗೆ ಜವಾಬ್ದಾರಿ ನಂದು. ಓಕೆ, ನಾನು ಸಕಲ ಕಲ ಒಲ್ಲ ಬಾರಿ ಆಡು ಮುಟ್ಟದ ಸೊಪ್ಪನ್ನು ನಾವು ಮುಟ್ತೀವಿ. ಇದು ಸ್ವಲ್ಪ ಓವರ್ ಆಯ್ತಲ್ವಾ? ಹಾಗೆ ನಮ್ಗೆ ನಾವು ಬಿಲ್ಡಪ್ ಕೊಟ್ಟಬೇಕು. ನೋಡಿದ್ರ ನೀರು ಹಾಕದ್ನಲ್ಲ ಈಗ. ಏನ್ ಇಲ್ಲೇ ನೋಡ್ತಾ ಇದ್ದೀರಾ ನೀವು? ನಿಮ್ಗೆ ಏನಾದ್ರು ಬೇರೆ ಕೆಲಸ ಇದ್ರೆ ಹೋಗಿ ಮುಗಿಸ್ಕೊಂಬನ್ನಿ. ಅಷ್ಟನ್ನ ಇದನ್ನ ಮಾಡಿಟ್ಟಿರ್ತೀನಿ. ಓಕೆ,
ಆರ್ ಯು ಶೋರ್? ಡ್ಯಾಮ್ ಶೋರ್. ನೀವು ಇಲ್ಲೇ ಇದ್ರೆ ನಂಗೆ ಒಂಥರ ಸ್ಟೇಜ್ ಫಿಯರ್ ರೀ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ತುಂಬಾ ಡಿಸ್ಟರ್ಬ್ ಮಾಡ್ತೀರಾ. ಸರಿ, ನನ್ಗೆ ಯಾವ ಕೆಲಸನೂ ಇಲ್ಲ, ನಾನು ಡಿಸ್ಟರ್ಬ್ ಮಾಡಲ್ಲ, ನಾನು ಏನು ಮಾತಾಡ. ಗೌತಮರೇ, ಸ್ವಲ್ಪ ಎಣ್ಣೆ ಜಾಸ್ತಿ ಆಗೋಯ್ತು. ಬ್ಯಾಲೆನ್ಸ್ ಮಾಡಕ್ಕೆ ಇಟ್ಟಿದೆ ತಾನೆ? ನಾ ಮಾಡ್ತೀನಿ ನೋಡಿ. ಸಾಕ್ ಎಷ್ಟು ಜಾಸ್ತಿ ಆಗೋಯ್ತು ನೋಡಿ. ಈಗ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ ನೀವು. ಆ ಕಡೆ ತಿಳ್ಕೊಡ್ರಿ, ಆ ಕಡೆ ತಿಳ್ಕೊಡ್ರಿ. ಈ ಕಡೆ ನೋಡಾಗಿಲ್ಲ. ಇಲ್ಲ, ಕನ್ಸಿಸ್ಟೆನ್ಸಿ ತಪ್ಪಾಗೋಗ್ಬಿಟ್ಟು. ಅಯ್ಯೋ, ನಿಮ್ ಎದುರುಗಡೆ ಇದ್ರೆ ಹಿಂಗೆ ಬಹಳ ಡಿಸ್ಟರ್ಬ್ ಮಾಡ್ತೀರಿ ನೀವು. ನಿಮ್ ಪಾಡಿ ನಿಮ್ಗೆ ಕೂತ್ರಿ, ನಾನು ಆ ಕಡೆ ಹೋಗಿ ಎಲ್ಲ ಕೆಲಸ ಮಾಡ್ಕೋತೀನಿ. ಇಲ್ಲ ಬೇಡ, ನೀವು ಕೂತ್ಕೊಳ್ಳಿ. ಇಲ್ಲ, ನಾನು ಏನು ಹೇಳಲ್ಲ. ನಾನು ಕಲ್ಸಕ್ ಮುಂಚೆ ಸ್ವಲ್ಪ ಅರ್ಶನ ಹಾಕ್ಬೇಕಿತ್ತು. ನನ್ ಮಾತು ಕೇಳ್ತಿಲ್ಲ ನೀನು. ಏನ್ ಭಾವನವ್ರೆ, ಅಡಿಗೆ ಜವಾಬ್ದಾರಿನ ನೀವು ವಹಿಸ್ಕೊಂಡಂಗಿದೆ. ನಿಮ್ಮ ಅಕ್ಕ ಅವ್ರಿಗೆ ಹೋಳಿಗೆ ತಿನ್ಬೇಕು ಅಂತ ಬೈಕೆ ಆಗಿದೆ, ಅದಕ್ಕೆ ಮಾಡ್ಕೊಡ್ತಾ ಇದ್ದೀನಿ. ಹೆಂಡತಿ ಆಸೆನ ಪೂರೈಸೋ ಪ್ರಾಜೆಕ್ಟು. Yes. ನಡೀಲಿ. ಆದ್ರೆ ಭಾವನವ್ರೆ, ನಾ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಬೆಟರಾ ಅಂತ. ಇಲ್ಲ ಅಂತಂದ್ರೆ ಹೋಳಿಗೆ ಆಗೋದು ಒಳ್ಳೆ ಸಂಜೆ ಆಗೋಗುತ್ತೆ. ಏನು ಬೇಕಾಗಿಲ್ಲ, ನನ್ನ ಹೆಲ್ಪ್ ನಾನೇ ಮಾಡ್ಕೋತೀನಿ. ಥ್ಯಾಂಕ್ ಯು. ಭಾವನವ್ರೆ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಮಾಡಲೇಬೇಕಾ? ಕೆಲಸ ಮಾಡು. ಸಾಂಬಾರ್ ಮಾಡ್ಬೇಕು ಅಂತ ತರಕಾರಿ ತಂದಿದ್ದೀನಿ.